ಉತ್ತರ ಕರ್ನಾಟಕದ ಹುಲಿಗೆ ಒಲಿದ BBK 11 ಟ್ರೋಫಿಗೆ ಮುತ್ತಿಟ್ಟು ಕಿಚ್ಚಿನ ಕಾಲಿಗೆ ನಮಸ್ಕರಿಸಿದ ಹನುಮ. 5th ಭವ್ಯ, 4th ಮಂಜು, 3rd ಮೋಕ್ಷಿ, 2nd ರಜತ್, 1st ರನ್ನರ್ ಅಪ್ ತ್ರಿವಿಕ್ರಮ್. 17 ವಾರ 4 ತಿಂಗಳು 5 ಕೋಟಿ ಮತಗಳನ್ನು ಪಡೆದ ಹನುಮಂತ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಆಗಿ ಹನುಮಂತ ಹೊರಹೊಮ್ಮಿದ್ದಾರೆ. 5 ಕೋಟಿ ಮತಗಳನ್ನ ಪಡೆದು ಉತ್ತರ ಕರ್ನಾಟಕದ ಹುಲಿ ವಿಜೇತರಾದರು. ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಗೆದ್ದ ಮೊದಲ ಸ್ಪರ್ಧೆ ಎಂಬ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಸರಳತೆ ಮತ್ತು ಬುದ್ಧಿವಂತಿಕೆಯಿಂದ ಜನರ ಮನ ಗೆದ್ದ ಹನುಮಂತ ಉತ್ತರ ಕರ್ನಾಟಕದ ಜನರ ಹರ್ಷಕ್ಕೆ ಕಾರಣವಾಗಿದೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲೆ ಅದ್ದೂರಿಯಾಗಿ ನಡೆದಿದೆ. ಶನಿವಾರ ಮತ್ತು ಭಾನುವಾರ ಫಿನಾಲೆ ನಡೆದಿದ್ದು, ಶನಿವಾರದ ಎಪಿಸೋಡ್ನಲ್ಲಿ ಸಾಕಷ್ಟು ಮನರಂಜನೆ, ಹಳೆ ಸ್ಪರ್ಧಿಗಳ ಡ್ಯಾನ್ಸ್ ವೀಕ್ಷಕರಿಗೆ ಸಖತ್ ಎಂಟರ್ಟೈನ್ಮೆಂಟ್ ಮಾಡಿತ್ತು. ಶನಿವಾರದ ಎಪಿಸೋಡ್ನಲ್ಲಿ ಭವ್ಯ ಎಲಿಮಿನೇಟ್ ಆದ್ರು. ಕಡಿಮೆ ಓಟ್ ಪಡೆದು ಭವ್ಯ ಮನೆ ಕಡೆ ಹೊರಟರು. ಬಿಗ್ ಬಾಸ್ ಕಪ್ ಹತ್ತಿರವಾಗಿದ್ದಾಗಲೇ ಭವ್ಯ ಮನೆಯಿಂದ ಹೊರಟಿದ್ದು ಬೇಜಾರಾದ್ರು. ಟಾಪ್ 5 ಸ್ಥಾನದಲ್ಲಿದ್ದ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರಲೇಬೇಕು. ಬಿಗ್ ಮನೆಯಿಂದ 4ನೇ ರನ್ನರ್ ಅಪ್ ಆಗಿ ಉಗ್ರ ಮಂಜು ಆಚೆ ಬಂದಿದ್ದು ಶಾಕಿಂಗ್ ಆಗಿದೆ. 119 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಅದ್ಭುತವಾಗಿ ಆಟವಾಡಿದ್ದ ಮ್ಯಾಕ್ಸ್ ಮಂಜು ಕೊನೆಯ ಕ್ಷಣದಲ್ಲಿ ಆಚೆ ಬಂದಿದ್ದಾರೆ. ಹೀಗಾಗಿ 4ನೇ ರನ್ನರ್ ಅಪ್ ಆಗಿ ಉಗ್ರ ಮಂಜು ಬಿಗ್ ಬಾಸ್ ಮನೆಯಿಂದ ಹೊರಬಂದ್ರು. ಉಗ್ರ ಮಂಜು ಒಬ್ಬ ಬಲಿಷ್ಠ ಸ್ಪರ್ಧೆಗೆ ಇರಬೇಕಾದಂತಹ ಎಲ್ಲಾ ಲಕ್ಷಣಗಳನ್ನು ಹೊಂದಿದ್ದ ಉಗ್ರ ಮಂಜು ಬಿಗ್ ಬಾಸ್ ಶುರುವಾದ ಆರಂಭದಲ್ಲಿಯೇ ಪಕ್ಕಾ ಫಿನಾಲೆ ಸ್ಪರ್ಧಿ ಎಂದು ವೀಕ್ಷಕರು ಗುರುತಿಸಿಕೊಂಡಿದ್ರು. ಉಗ್ರ ಮಂಜು ಮಾತಿಗೆ ಎದುರು ಉತ್ತರ ಕೊಡೋದಕ್ಕೆ ಯಾರಿಗೂ ಆಗ್ತಿರ್ಲಿಲ್ಲ. ಅಲ್ಲದೆ ಬಿಗ್ ಬಾಸ್ ಕೊಡುವ ಪ್ರತಿ ಟಾಸ್ಕ್ ನಲ್ಲೂ ತಮ್ಮದೇ ಆದ ತಂತ್ರಗಾರಿಕೆ ಮಾಡ್ತಾ ಇದ್ರು. ಇಷ್ಟೇ ಅಲ್ಲದೆ ಗ್ರೇ ಏರಿಯಾ ಕಿಂಗ್ ಅಂತ ಕೂಡ ಕರೆಸಿಕೊಂಡಿದ್ರು. ಇದಾದ ಬಳಿಕ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದ ಮಂಜು ಕಿಚ್ಚಿನ ಚಪ್ಪಾಳೆ ಕೂಡ ಗಿಟ್ಟಿಸಿಕೊಂಡಿದ್ರು. ಸದ್ಯಕ್ಕೆ ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಹಾಗೂ ಹನುಮಂತ ಉಳಿದುಕೊಂಡಿದ್ರು. ಭವ್ಯ ಹೊರಗೆ ಬರ್ತಿದ್ದಂತೆ ಮೋಕ್ಷಿತಾ ವಿನ್ನರ್ ಅನ್ನುವುದು ಲೆಕ್ಕಾಚಾರವಾಗಿತ್ತು. ಆದರೆ ವಿನ್ನರ್ ಆಗುತ್ತಾರೆ ಅಂತ ಹೇಳಲಾಗಿದ್ದ ಮೋಕ್ಷಿತಾ ಈಗ ಶಾಕಿಂಗ್ ಎಲಿಮಿನೇಷನ್ ಮೂಲಕ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಕಪ್ ಗೆಲ್ಲಬೇಕು ಎನ್ನುವ ಹಂತದಲ್ಲಿ ಮೋಕ್ಷಿತಾ ಎಲಿಮಿನೇಟ್ ಆಗಿದ್ದಾರೆ. ಟಾಪ್ 4 ರಲ್ಲಿ ಇದ್ದು ದೊಡ್ಡ ಮನೆಯಿಂದ ಹೊರಕ್ಕೆ ಹೋಗಿದ್ದಾರೆ. ತ್ರಿವಿಕ್ರಮ್, ಮಂಜು, ಮೋಕ್ಷಿತಾ, ಹನುಮಂತ, ರಜತ್, ಮಂಜುಗೆ ಹೊಸ ಟ್ವಿಸ್ಟ್ ಕೊಡಲಾಯಿತು. ಕಿಚ್ಚ ಸುದೀಪ್ ನೇರವಾಗಿ ನಿಮ್ಮ ಮುಂದೆ ಒಂದು ಸೂಟ್ ಕೇಸ್ ಇದೆ. ಆ ಸೂಟ್ ಕೇಸ್ ನಲ್ಲಿ ಒಂದಿಷ್ಟು ಹಣವನ್ನ ಇಡಲಾಗಿದೆ. ಈ ಮೂಮೆಂಟ್ ನಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರಿಗೆ ಅದನ್ನ ತಗೊಂಡು ಮುಖ್ಯ ದ್ವಾರದ ಮೂಲಕ ಅವರಿಗೆ ಹೋಗಬಹುದು. ಕಾರು ರೆಡಿ ಇರುತ್ತೆ, ಸೀದಾ ಮನೆಗೆ ಹೋಗಬಹುದು ಎಂದಿದ್ರು. ಬಟ್ ಯಾರು ಕೂಡ ಸೂಟ್ ಕೇಸ್ ಅನ್ನ ತೆಗೆದುಕೊಳ್ಳಲಿಲ್ಲ. ಸೂಟ್ ಕೇಸ್ ನಲ್ಲಿ 5 ಲಕ್ಷ, 10 ಲಕ್ಷ ಅಥವಾ 20 ಲಕ್ಷ ಹಣ ಕೂಡ ತುಂಬಿರಬಹುದು. ಸುದೀಪ್ ಕೊಟ್ಟ ಆಫರ್ ಟಾಪ್ 5 ಫೈನಲಿಸ್ಟ್ ಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ. ಅಂದಹಾಗೆ ರಜತ್ 2nd ರನ್ನರ್ ಅಪ್ ಆದ್ರೆ ತ್ರಿವಿಕ್ರಮ್ 1st ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಅರಮನೆ ಅಂತ ಬಿಗ್ ಬಾಸ್ ಮನೆ ಆವರಣದಲ್ಲಿ ಈ ಈವೆಂಟ್ ನಡೆದಿದೆ. ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ವಿನ್ನರ್ ಹನುಮಂತುಗೆ ಟ್ರೋಫಿ ಮತ್ತು ಬಹುಮಾನದ ಮೊತ್ತ ಚೆಕ್ ಹಸ್ತಾಂತರಿಸಿದ್ರು. ಇನ್ನು ಶೋ ಗೆದ್ದ ಹನುಮಂತ ಬಿಗ್ ಬಾಸ್ ಟ್ರೋಫಿ ಜೊತೆಗೆ 50 ಲಕ್ಷ ಮಾತ್ರವಲ್ಲ, ಮನೆಯಲ್ಲೇ ಇಷ್ಟು ದಿನ ಉಳಿದುಕೊಂಡ ಹಿನ್ನೆಲೆಯಲ್ಲಿ ಸಂಭಾವನೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ವೈಲ್ಡ್ ಕಾರ್ಡ್ ಮೂಲಕ ದೊಡ್ಡ ಮನೆಗೆ ಬಂದು ಫಿನಾಲೆಯಲ್ಲಿ 2 ಮತ್ತು 3ನೇ ಸ್ಥಾನ ಪಡೆದು ಹನುಮಂತ ಮತ್ತು ರಜತ್ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈವರೆಗೆ ಕನ್ನಡ ಬಿಗ್ ಬಾಸ್ ನಲ್ಲಿ ಯಾವೊಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ಕೂಡ ಫಿನಾಲೆವರೆಗೂ ಕೂಡ ಬಂದಿರೋ ಇತಿಹಾಸವೇ ಇಲ್ಲ. ಆರಂಭವಾಗುವಾಗ ಇಬ್ಬರಿಗೂ ಕಿಚ್ಚ ಸುದೀಪ್ ಇದನ್ನೇ ಹೇಳಿ ಅಭಿನಂದನೆ ಕೂಡ ಸಲ್ಲಿಸಿದ್ರು. ಒಟ್ನಲ್ಲಿ ಜನರ ಅಭಿಪ್ರಾಯದ ಮೇರೆಗೆ ಕನ್ನಡಿಗರು ಹಾಕಿದ್ದ ಭರ್ಜರಿ ಮತಗಳಿಂದ ಹಳಿಹೈದ ಹನುಮಂತ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಈ ಸಂಜೆ ನ್ಯೂಸ್, ಬೆಂಗಳೂರು.